ನಮಸ್ತೆ ಮಾತೃಭೂಮಿ. HPV ವ್ಯಾಕ್ಸಿನ್ ಸರ್ಕಾರನೇ ಫ್ರೀ ಕೊಡ್ತಿರೋದ್ಯಾಕೆ? ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಾಂಚಜನ್ಯದ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಏನಿದು HPV ವ್ಯಾಕ್ಸಿನ್? ಹೆಣ್ಣು ಮಕ್ಕಳಿಗೆ ಅಷ್ಟೊಂದು ಇಂಪಾರ್ಟೆಂಟಾ ಈ ವ್ಯಾಕ್ಸಿನ್? ಗಂಡು ಮಕ್ಕಳಿಗೂ ಅವಶ್ಯಕತೆ ಇದೆ ಏನು? ಇದನ್ನ ಕೊಟ್ರೆ ಕ್ಯಾನ್ಸರ್ ಗೆದ್ದು ಬಿಡ್ತಾರಾ? ಇವಾಗ ಕೊಟ್ಟಿರೋ ವ್ಯಾಕ್ಸಿನ್ 50 ವರ್ಷಗಳವರೆಗೆ ಕೆಲಸ ಮಾಡುತ್ತಾ? ಏನಾದ್ರೂ ಸೈಡ್ ಎಫೆಕ್ಟ್ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಂದಿನ ಸಂಚಿಕೆ. ಮೊದಲಿಗೆ HPV ಅಂದ್ರೆ ಏನು? HPV ಅಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಇದು ಒಂದು ವೈರಸ್ನ ಪ್ರಭೇದ. ಹೆಚ್ಚಾಗಿ ಮಹಿಳೆಯರಿಗೆ ಗರ್ಭಾಶಯದ ಬಾಯಿ ಕ್ಯಾನ್ಸರ್ ಅಂದರೆ ಸರ್ವೈಕಲ್ ಕ್ಯಾನ್ಸರ್, ಜೆನೈಟಲ್ ವಾರ್ಟ್, ಗುಪ್ತಾಂಗ ರೋಗ, ಥ್ರಾಟ್, ಗಂಟಲು ಮತ್ತು ಏನಲ್ ಗುದದ್ವಾರ ಕ್ಯಾನ್ಸರ್ಸ್ಗಳಿಗೆ ಕಾರಣವಾಗಬಹುದು. ಇದು ಚರ್ಮ ಹಾಗೂ ದೇಹದ ಮೃದುವಾದ ಒಳ ಪದರಗಳನ್ನು, ಬಾಯಿ, ಗಂಟಲು, ಜನನಾಂಗ ಪ್ರದೇಶ ಇತ್ಯಾದಿಗಳನ್ನು ಸೋಂಕು ಮಾಡುವ ಅತ್ಯಂತ ಸಾಮಾನ್ಯ ವೈರಸ್ಗಳ ಗುಂಪಾಗಿದೆ. HPVಯಲ್ಲಿವೆ 100ಕ್ಕೂ ಹೆಚ್ಚು ವಿಧಗಳು. ಅದರಲ್ಲಿ ಮುಖ್ಯವಾಗಿ 2 ವಿಭಾಗಗಳಿವೆ. ಕಡಿಮೆ ಅಪಾಯದ HPV, ಲೋ ರಿಸ್ಕ್ HPV, ಚರ್ಮದಲ್ಲಿ ವಾರ್ಟ್ಸ್ ಅಥವಾ ಜನನಾಂಗದಲ್ಲಿ ಗುಳ್ಳೆಗಳನ್ನು ಉಂಟು ಮಾಡಬಹುದು, ಆದರೆ ಸಾಮಾನ್ಯವಾಗಿ ಇವು ಕ್ಯಾನ್ಸರಿಗೆ ಕಾರಣವಾಗುವುದಿಲ್ಲ. ಹೆಚ್ಚು ಅಪಾಯದ HPV, ಹೈ ರಿಸ್ಕ್ HPV, ಅವುಗಳಲ್ಲಿ ವಿಶೇಷವಾಗಿ HPV 16 ಮತ್ತು 18 ಕ್ಯಾನ್ಸರಿಗೆ ಕಾರಣವಾಗಬಹುದು. ವಿಶೇಷವಾಗಿ ಗರ್ಭಕಂಠದ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಗುದನಾಳದ ಕ್ಯಾನ್ಸರ್, ಏನಲ್ ಕ್ಯಾನ್ಸರ್, ಗಂಟಲಿನ ಕ್ಯಾನ್ಸರ್, ಓರೋಫೆರೆಂಜಿಯಲ್ ಕ್ಯಾನ್ಸರ್, ಇತರೆ ಜನನಾಂಗ ಕ್ಯಾನ್ಸರ್ಗಳು ಸಾಮಾನ್ಯವಾಗಿವೆ. ಇದು ಹೇಗೆ ಹರಡುತ್ತದೆ ಗೊತ್ತಾ? HPV ಮುಖ್ಯವಾಗಿ ಚರ್ಮದಿಂದ ಚರ್ಮಕ್ಕೆ ಸಂಪರ್ಕದ ಮೂಲಕ ಹರಡುತ್ತದೆ. ವಿಶೇಷವಾಗಿ ಲೈಂಗಿಕ ಸಂಪರ್ಕದ ವೇಳೆ ಹರಡುವ ಸಾಧ್ಯತೆ ಹೆಚ್ಚು. ಲೈಂಗಿಕವಾಗಿ ಸಕ್ರಿಯವಾಗಿರುವ ಹೆಚ್ಚಿನ ಜನರಿಗೆ ಜೀವನದ ಯಾವುದೋ ಹಂತದಲ್ಲಿ ಸೋಂಕು ಬರಬಹುದು. ಅನೇಕ ಬಾರಿ ಈ ಸೋಂಕು ಯಾವುದೇ ತೊಂದರೆ ಕೊಡದೆ ಸ್ವತಃ ಕಡಿಮೆಯೂ ಆಗಬಹುದು. ವಿಶೇಷವಾಗಿ HPV ಟೈಪ್ 16 ಮತ್ತು 18 ಸರ್ವೈಕಲ್ ಕ್ಯಾನ್ಸರ್ನ ಪ್ರಮುಖ ಕಾರಣ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಎಚ್ಚರಿಸಿದೆ. ಸರ್ವೈಕಲ್ ಕ್ಯಾನ್ಸರ್ ಭಾರತದಲ್ಲಿ ಎಷ್ಟು ಸೀರಿಯಸ್? ಭಾರತದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಕಾಮನ್ ಕ್ಯಾನ್ಸರ್ಗಳಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಒಂದು ಪ್ರಮುಖ ಕ್ಯಾನ್ಸರ್. WHO ಮತ್ತು IARC ರಿಪೋರ್ಟ್ಗಳ ಪ್ರಕಾರ ಭಾರತವು ವಿಶ್ವದ ಸರ್ವೈಕಲ್ ಕ್ಯಾನ್ಸರ್ ಬರ್ಡನ್ನಲ್ಲಿ ದೊಡ್ಡ ಭಾಗವನ್ನೇ ಹೊಂದಿದೆ. ಅಂದರೆ 30% ಭಾರತ ಹೊರುತ್ತಿದೆ. ಇನ್ನು ಸಾವಿರಾರು ಮಹಿಳೆಯರು ಪ್ರತಿ ವರ್ಷ ಈ ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸ್ಕ್ರೀನಿಂಗ್ ಅಂದರೆ ಪತ್ತೆ ಹಚ್ಚುವ ಪ್ರಕ್ರಿಯೆ ಕಡಿಮೆ ಇದ್ದು ಲೇಟ್ ಡಯಾಗ್ನೋಸಿಸ್ ಆಗುತ್ತಿದೆ. ಅಲ್ಲದೆ ಚಿಕಿತ್ಸಾ ವೆಚ್ಚ ತುಂಬಾ ಹೆಚ್ಚಿರುವುದು ಚಿಂತೆಗೀಡು ಮಾಡಿದೆ. ಗರ್ಭಕಂಠದ ಕ್ಯಾನ್ಸರ್ ಪ್ರಕರಣಗಳಲ್ಲಿ ಸುಮಾರು 95ಕ್ಕಿಂತ ಹೆಚ್ಚು ಪ್ರಕರಣಗಳು HPV ಸೋಂಕಿನೊಂದಿಗೆ ಸಂಬಂಧ ಹೊಂದಿದೆ. ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 1.2 ರಿಂದ 1.3 ಲಕ್ಷ ಹೊಸ ಸರ್ವೈಕಲ್ ಕ್ಯಾನ್ಸರ್ ಪ್ರಕರಣಗಳು ಕಾಣಿಸುತ್ತಿವೆ. ಪ್ರತಿ ವರ್ಷ ಸುಮಾರು 75,000ಕ್ಕೂ ಹೆಚ್ಚು ಮಹಿಳೆಯರು ಈ ರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. ಜಾಗತಿಕವಾಗಿ ಸರ್ವೈಕಲ್ ಕ್ಯಾನ್ಸರ್ ಸಾವುಗಳಲ್ಲಿ ಭಾರತದ ಪಾಲು ಬಹಳ ಹೆಚ್ಚಾಗಿದೆ. ಈ ಎಲ್ಲಾ ಕಾರಣಗಳು ವ್ಯಾಕ್ಸಿನ್ನ ಅವಶ್ಯಕತೆಯನ್ನು ಒತ್ತಿ ಹೇಳುತ್ತಿವೆ. ಭಾರತದ ಮೇಲೆ ಬೀಳುತ್ತಿದೆ ಆರ್ಥಿಕ ಭಾರ. ಹೌದು, HPV ಮತ್ತು ಅದರ ಸಂಬಂಧಿತ ಕ್ಯಾನ್ಸರ್ಗಳು ಭಾರತಕ್ಕೆ ದೊಡ್ಡ ಆರ್ಥಿಕ ಒತ್ತಡವನ್ನು ಉಂಟು ಮಾಡುತ್ತವೆ. ಕ್ಯಾನ್ಸರ್ ಪರೀಕ್ಷೆಗಳು, ಶಸ್ತ್ರಚಿಕಿತ್ಸೆ, ಕೀಮೋಥೆರಪಿ, ರೇಡಿಯೇಷನ್ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿಗಳು ವೆಚ್ಚವಾಗಬಹುದು. ಭಾರತ ಸರ್ಕಾರ ನೀಡುತ್ತಿದೆ ಸರ್ವಾವ್ಯಾಕ್. ಪ್ರಸ್ತುತ ಭಾರತ ಸರ್ಕಾರ ಸರ್ವಾವ್ಯಾಕ್ ಬ್ರ್ಯಾಂಡ್ನ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ತಯಾರಿಸಿದ HPV ವ್ಯಾಕ್ಸಿನ್ ಅನ್ನು ಉಚಿತವಾಗಿ ನೀಡಲು ತೀರ್ಮಾನಿಸಿದೆ. ಈ ವ್ಯಾಕ್ಸಿನ್ 9, 11, 16, 18 ಮುಂತಾದ ಸರ್ವೈಕಲ್ ಕ್ಯಾನ್ಸರ್ ಉಂಟು ಮಾಡುವ HPV ಸ್ಟ್ರೇನ್ಗಳ ವಿರುದ್ಧ ರಕ್ಷಣೆ ನೀಡುತ್ತದೆ. 9 ರಿಂದ 14 ವರ್ಷದ ಮಕ್ಕಳಿಗೆ ಏಕೆ ಕೊಡುತ್ತಾರೆ ಈ ವ್ಯಾಕ್ಸಿನ್? ಈ ವಯಸ್ಸಿನಲ್ಲಿ ಇಮ್ಯೂನ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದ್ದು HPV ಎಕ್ಸ್ಪೋಜರ್ ಆಗುವ ಮುಂಚೆ ಅಂದರೆ
ಲೈಂಗಿಕ ಕ್ರಿಯೆಗೆ ಬರುವ ವಯಸ್ಸಿಗಿಂತ ಮುಂಚೆ ಈ ವ್ಯಾಕ್ಸಿನ್ ಹೆಚ್ಚು ಎಫೆಕ್ಟಿವ್. WHO ಕೂಡ ಅಡೋಲೆಸೆಂಟ್ ಗರ್ಲ್ಸ್ ವ್ಯಾಕ್ಸಿನೇಷನ್ ಅನ್ನು ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡಿದೆ. ಗಂಡು ಮಕ್ಕಳಿಗೂ ಬೇಕಾ ವ್ಯಾಕ್ಸಿನ್ ಆಸರೆ? ಹೌದು, HPV ಪುರುಷರಲ್ಲೂ ಅನೇಕ ವಿಧದ ಕ್ಯಾನ್ಸರಿಗೆ ಕಾರಣವಾಗುವುದರಿಂದ ಇದರ ಅವಶ್ಯಕತೆ ಜೆಂಡರ್ ಬಯಾಸ್ ಅನ್ನು ಮೀರಿದೆ. HPV ವ್ಯಾಕ್ಸಿನ್ ಅನೇಕ ಕ್ಯಾನ್ಸರ್ಗಳನ್ನ ಫ್ಯೂಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಡಿಮೆ ಮಾಡಬಹುದು ಎಂದು ರಿಸರ್ಚ್ಗಳು ತಿಳಿಸಿದ್ದರೂ 18ನೇ ವಯಸ್ಸಿಗೆ ಹಾಕಿಸಿದ HPV ವ್ಯಾಕ್ಸಿನ್ 50 ವರ್ಷಗಳವರೆಗೆ ಹೇಗೆ ಪ್ರೊಟೆಕ್ಷನ್ ಅನ್ನು ನೀಡಬಹುದು, ಅಲ್ಲದೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲವೇ? ಈ ಪ್ರಶ್ನೆಗಳಿಗೆ ಉತ್ತರ ಬಹಳ ಮುಖ್ಯವಾಗುತ್ತದೆ. ಸರಿಯಾಗಿ ಪರೀಕ್ಷಿಸದೆ ವ್ಯಾಕ್ಸಿನ್ ಅನ್ನು ಮಾರುಕಟ್ಟೆಗೆ ತಂದು ಜನರಿಗೆ ನೀಡಿದಲ್ಲಿ ಲಸಿಕೆಯಿಂದ ಸೈಡ್ ಎಫೆಕ್ಟ್ಗಳು ಆಗಬಹುದು. ಇನ್ನು ಇದನ್ನು ಹಾಕಿಸಿಕೊಂಡರೆ ಸರ್ವೈಕಲ್ ಕ್ಯಾನ್ಸರ್ 100% ಬರುವುದಿಲ್ಲವೇ ಮುಂತಾದ ಅನೇಕ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಅಸ್ಪಷ್ಟವಾಗಿದೆ. ಇದರ ಬಗ್ಗೆ ಅತಿ ಹೆಚ್ಚು ರಿಸರ್ಚ್ಗಳ ಅವಶ್ಯಕತೆ ಖಂಡಿತ ಇದೆ. ಏನೇ ಇರಲಿ, ಸದ್ಯದ ಪರಿಸ್ಥಿತಿಗೆ ಹೆಣ್ಣು ಮಕ್ಕಳಿಗೆ ಅತ್ಯಂತ ಯಮಸ್ವರೂಪಿಯಾಗಿ ಕಾಡುತ್ತಿರುವ ಸರ್ವೈಕಲ್ ಕ್ಯಾನ್ಸರಿಗೆ ಈ ವ್ಯಾಕ್ಸಿನ್ ಭರವಸೆಯ ಬಾಗಿಲನ್ನು ತೆರೆದಿದ್ದು, ಅದನ್ನ ಸರ್ಕಾರ ಉಚಿತವಾಗಿ ಎಲ್ಲಾ ವರ್ಗದ ಮಹಿಳೆಯರಿಗೂ ನೀಡುತ್ತಿರುವುದು ಸ್ವಾಗತಾರ್ಹ. ನೆನಪಿರಲಿ, ಅನೇಕ ದೇಶಗಳಲ್ಲಿ ಇದು ಪುರುಷರಿಗೂ ಉಚಿತವಾಗಿ ನೀಡಲಾಗುತ್ತಿದೆ. ಆಧುನಿಕತೆಯ ಜೀವನ ಶೈಲಿಗೆ ಒಗ್ಗಿಕೊಂಡು ಬದುಕುತ್ತಿರುವ ಇಂದಿನ ಪೀಳಿಗೆಗೆ ವ್ಯಾಕ್ಸಿನ್ ಹಾಕಿಸಿಕೊಳ್ಳಲು ಯಾವ ಭಯವೂ ಇಲ್ಲ ಬಿಡಿ. ಇದಾಗಿತ್ತು ಮಿತ್ರರೇ HPV ವ್ಯಾಕ್ಸಿನ್ ನ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಗಳಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜೈ ಆಯುರ್ವೇದ, ಜೈ ಕರ್ನಾಟಕ ಮಾತೆ.